ಸಿನಿಮಾ ರಂಗದಲ್ಲಿ ಪಾತ್ರಗಳಿಗೆ ತಕ್ಕಂತೆ ನಟ ನಟಿಯರ ಆಯ್ಕೆ ಆಗಲಿದೆ. ಅಂತೆಯೇ ಕೆಲವು ನಟ ನಟಿಯರು ಒಂದು ಸಿನಿಮಾದಲ್ಲಿ ಅಣ್ಣ ತಂಗಿ, ಇನ್ನೊಂದು ಸಿನಿಮಾದಲ್ಲಿ ತಂದೆ ಮಗಳು, ಪತಿ ಪತ್ನಿಯಂತಹ ವಿಭಿನ್ನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವುದು ಕೂಡ ಇದೆ. ಇನ್ನು ಕೆಲವೊಮ್ಮೆ ಅಪ್ಪ ಮಗನ ಇಬ್ಬರ ಸಿನಿಮಾದಲ್ಲಿಯೂ ಜೊತೆಗೆ ನಟಿಸಿ ಖ್ಯಾತಿ ಗಳಿಸುವುದು ಕೂಡ ಇದೆ. ಈ ನಿಟ್ಟಿನಲ್ಲಿ ನಟಿ ಮಾಧುರಿ ದೀಕ್ಷಿತ್ ಕೂಡ ತಂದೆ ಮತ್ತು ಮಗ ಇಬ್ಬರಿಗೂ ನಾಯಕಿಯಾಗಿ ನಟಿಸಿ ಖ್ಯಾತಿ ಪಡೆದಿದ್ದಾರೆ. ಇದೇ ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ಲಿಪ್ ಕಿಸ್ ಸೀನ್ನಲ್ಲಿ ಮರೆತು ನಟನೊಬ್ಬ ಮಾಧುರಿಯ ತುಟಿಯನ್ನ ಕಚ್ಚಿ ಗಾಯಗೊಳಿಸಿದ್ದ ಘಟನೆ ಕೂಡ ನಡೆದಿತ್ತು. ನಟಿ ಮಾಧುರಿ ದೀಕ್ಷಿತ್ ಅವರು ಅಭೂತ್ ಚಿತ್ರದಲ್ಲಿ ಅಭಿನಯಿಸುವ ಮೂಲಕ ಕೇವಲ 17ನೇ ವಯಸ್ಸಿಗೆ ತಮ್ಮ ಸಿನಿಮಾ ಜೀವನವನ್ನ ಆರಂಭಿಸಿದ್ರು. ಈ ಸಿನಿಮಾದಲ್ಲಿ ಅವರು ಅದ್ಭುತವಾಗಿ ಅಭಿನಯಿಸಿ ಬಾಲಿವುಡ್ನಲ್ಲಿ ಗಮನ ಸೆಳೆದ್ರು. ಬಳಿಕ ಸಾಲು ಸಾಲು ಸಿನಿಮಾ ಆಫರ್ ಬರಲಾರಂಭಿಸಿತು. ತೇಜಾಬ್, ದಿಲ್, ಬೇಟಾ, ಹಮ್ ಆಪ್ಕೆ ಹೇ ಕೌನ್, ದಿಲ್ ತೋ ಪಾಗಲ್ ಹೇ ಹೀಗೆ ಸಾಲು ಸಾಲು ಸಿನಿಮಾ ಆಫರ್ ಬಂದವು. ಸಿನಿಮಾ ಆಫರ್ ಬರುವ ಪ್ರಮಾಣ ಹೆಚ್ಚಾದಂತೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೂ ನಟಿ ಮಾಧುರಿ ಮಿಂಚುವ ಅವಕಾಶ ಗಿಟ್ಟಿಸಿಕೊಂಡ್ರು. ಅಮಿತಾಬ್ ಬಚ್ಚನ್, ಸುನಿಲ್ ದತ್, ರಿಷಿ ಕಪೂರ್ ಜೊತೆ ಕೂಡ ಅವರು ನಟಿಸಿದ್ರು. 1968ರಲ್ಲಿ ವಿನೋದ್ ಖನ್ನಾ ಅವರು ತಮ್ಮ ನಟನ ವೃತ್ತಿಯನ್ನ ಪ್ರಾರಂಭಿಸಿದ್ದು ಖಳನಾಯಕನ ಪಾತ್ರಗಳಿಂದ ಖ್ಯಾತಿಯನ್ನ ಗಳಿಸಿದ್ರು. ಮೇರೆ ಆಪ್ನೆ, ಅಚಾನಕ್, ಅಮರ್ ಅಕ್ಬರ್, ಆಂಥೋನಿ ಸಿನಿಮಾಗಳು ಹಿಟ್ ಲಿಸ್ಟ್ ಸೇರಿತ್ತು. ಅದಾದ ಬಳಿಕ ಮಾಧುರಿ ಅವರೊಂದಿಗೆ ನಟ ವಿನೋದ್ ಅವರು ತೆರೆ ಹಂಚಿಕೊಂಡ್ರು. ನಟ ವಿನೋದ್ ಖನ್ನಾ ಮತ್ತು ನಟಿ ಮಾಧುರಿ ದೀಕ್ಷಿತ್ ಅವರು ಜೊತೆಯಾಗಿ ದಯಾವನ್ ಎಂಬ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು. ಈ ಸಿನಿಮಾದ ಆಜ್ ಫಿರ್ ತುಮ್ ಹೇ ಹಾಡಿನ ಚಿತ್ರೀಕರಣದ ಸಮಯದಲ್ಲಿ ವಿನೋದ್ ಖನ್ನಾ ಅವರು ಕಿಸ್ಸಿಂಗ್ ಸೀನ್ ಮಾಡಬೇಕಿತ್ತು. ಆಗ ಅವರು ನಟಿ ಮಾಧುರಿ ದೀಕ್ಷಿತ್ ಅವರನ್ನ ಬಲವಂತವಾಗಿ ಚುಂಬಿಸಿ 5 ನಿಮಿಷಕ್ಕೂ ಅಧಿಕ ಕಾಲ ಮೈ ಮರೆತಿದ್ದರಂತೆ. ಪರಿಣಾಮವಾಗಿ ಅವರ ತುಟಿ ರಕ್ತಸ್ರಾವವಾಯಿತಂತೆ. ಬಳಿಕ ನಿರ್ದೇಶಕರು ಚಿತ್ರೀಕರಣದ ದೃಶ್ಯವನ್ನ ನಿಲ್ಲಿಸಲು ಹೇಳಿದ್ರು. ವಿನೋದ್ ಖನ್ನಾ ನಿಲ್ಲಿಸಲಿಲ್ಲ. ನಂತರ ಪರಿಸ್ಥಿತಿ ಅರಿತ ವಿನೋದ್ ಖನ್ನಾ ಮುಜುಗರಗೊಂಡರಂತೆ. ಕಣ್ಣೀರು ಹಾಕುತ್ತಿದ್ದ ಮಾಧುರಿಗೆ ಕ್ಷಮೆಯಾಚಿಸಿದ್ದಾರಂತೆ. ಈಗಲೂ ಆ ಸಿನಿಮಾದಲ್ಲಿ ಆ ದೃಶ್ಯ ಹಾಗೆ ಇದೆ ಎನ್ನಲಾಗಿದೆ. ಆ ಸಮಯದಲ್ಲಿ ಮಾಧುರಿ ಅವರಿಗೆ ವಯಸ್ಸು 20 ಅಷ್ಟೇ ಆಗಿದ್ದು ಸಿನಿಮಾ ರಂಗಕ್ಕೆ ಹೊಸಬರಾದ ಕಾರಣ ಈ ಬಗ್ಗೆ ತಕರಾರು ಎತ್ತಿಲ್ಲವೆಂದು ಸ್ವತಃ ಮಾಧುರಿ ದೀಕ್ಷಿತ್ ಅವರೇ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ವಿನೋದ್ ಖನ್ನಾ ಜೊತೆಗಿನ ವಿವಾದಾತ್ಮಕ ದೃಶ್ಯವನ್ನ ತೆಗೆದು ಹಾಕುವಂತೆ ನಿರ್ದೇಶಕ ಫಿರೋಜ್ ಖಾನ್ ಅವರನ್ನ ಮಾಧುರಿ ವಿನಂತಿಸಿದ್ರು. ಖಾನ್ ನಿರಾಕರಿಸಿದ್ರು. ಕಾನೂನು ನೋಟಿಸ್ ಕೂಡ ನೀಡಲಾಯಿತು. 1 ಕೋಟಿ ರೂಪಾಯಿಗಳನ್ನ ಪಾವತಿಸಿ ದೃಶ್ಯವನ್ನ ಉಳಿಸಿಕೊಂಡರು ಎಂದು ಅವರು ಹೇಳಿದ್ರು. ಬಳಿಕ 1997ರಲ್ಲಿ ನಟಿ ಮಾಧುರಿ ದೀಕ್ಷಿತ್ ಅವರು ನಟ ವಿನೋದ್ ಅವರ ಪುತ್ರ ಅಕ್ಷಯ್ ಖನ್ನಾ ಜೊತೆಗೆ ಮೊಹಬ್ಬತ್ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು. ಈ ಸಿನಿಮಾ ನಟಿ ಮಾಧುರಿ ಸಿನಿ ಜರ್ನಿಯಲ್ಲಿ ದೊಡ್ಡ ಯಶಸ್ಸು ನೀಡಿತ್ತು. ಹೀಗೆ ತಂದೆ ಹಾಗೂ ಮಗ ಇಬ್ಬರ ಜೊತೆಗೂ ನಾಯಕಿಯಾಗಿ ನಟಿಸಿ ನಟಿ ಮಾಧುರಿ ದೀಕ್ಷಿತ್ ಅವರು ಫೇಮಸ್ ಆಗಿದ್ರು.